ಇನ್ನು ಬಿಜೆಪಿಯ ಅಂತರ್ಯುದ್ಧ ಮತ್ತೊಂದು ದಿಕ್ಕಿಗೆ ಹೊರಳ್ತಾ ಇದೆ. ಇವತ್ತು ಯತ್ನಾಳ್ ಆ್ಯಂಡ್ ಟೀಮ್ ಬೆಂಗಳೂರಿನಲ್ಲಿ ಮತ್ತೊಂದು ಸಭೆ ನಡೆಸಿದ್ರೆ, ಅತ್ತ ವಿಜಯೇಂದ್ರ ಬಿಜೆಪಿ ಕಚೇರಿಯಲ್ಲಿ ಕಾರ್ಯಕರ್ತರ ಸಭೆ ನಡೆಸಿದ್ರು. ಯತ್ನಾಳ್ ವಿಜಯೇಂದ್ರ ಮೇಲೆ ಮತ್ತೆ ಬೆಂಕಿ ಉಗುಳಿದ್ದಾರೆ. ಸುಮ್ಮನೆ ಯಾಕೆ ಅಲ್ಲಿ ವಿಜಯೇಂದ್ರ ಹೋಗಿ ಕೇಳಿದ್ರೆ ಮಾತಾಡೋದು ಅಲ್ಲಿ ಹೋಗಿ ಹೀಗೆ ಮಾಧ್ಯಮಗಳನ್ನ ಕಂಡೊಡನೆ ಯತ್ನಾಳ್ ಮೈ ಮೇಲೆ ಚೇಳು ಬಿಟ್ಟವರಂತ ಆಡ್ತಿದ್ದಾರೆ. ಎಲ್ಲಾ ಮಾಧ್ಯಮಗಳು ಒಂದೇ ಅಂತ ಕಂಬಳಿ ಹುಳ ಹೊಕ್ಕವರಂತೆ ಆಡ್ತಿದ್ದಾರೆ. ಬಿಜೆಪಿ ಹೈಕಮಾಂಡ್ ನೋಟಿಸ್ ಕೊಟ್ಟ ವಿಚಾರವನ್ನ ಪ್ರಸಾರ ಮಾಡಿದ್ದಕ್ಕೆ ನಖಶಿಖಾ ಅಂತ ಉರಿದುರಿದು ಹೋಗ್ತಿದ್ದಾರೆ. ಮಾತೆತ್ತಿದ್ರೆ ಎಲ್ಲಾ ಮಾಧ್ಯಮಗಳ ಮೇಲೆ ಗೂಬೆ ಕೂರಿಸೋ ಮೂರ್ಖ ಕೆಲ್ಸಕ್ಕೆ ಮುಂದಾಗಿದ್ದಾರೆ. ಮಿಸ್ಟರ್ ಯತ್ನಾಳ್, ಮಾಧ್ಯಮದವರು ಆಕಾಶದಿಂದ ಬಿದ್ದವರು ಅಲ್ಲ, ಪಾತಾಳದಿಂದ ಎದ್ದವರು ಅಲ್ಲ. ನಿಮ್ಮ ಹಾಗೆ ಸಾಮಾನ್ಯ ಮನುಷ್ಯರು. ಇದ್ದಿದ್ದನ್ನ ಇದ್ದ ಹಾಗೆ ಬಲ್ಲ ಮೂಲಗಳಿಂದ ಸಿಕ್ಕ ಪಕ್ಕಾ ವರದಿಯನ್ನ ಪ್ರಕಟಿಸೋದು ನಮ್ಮ ಕೆಲಸ. ಆದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧದ ನಿಮ್ಮ ಹೋರಾಟದಲ್ಲಿ ಹಿನ್ನಡೆ ಆದಾಗೆಲ್ಲ ಅನಗತ್ಯವಾಗಿ ಮಾಧ್ಯಮಗಳನ್ನ ಗುರಿಯಾಗಿಸಿಕೊಂಡು ಬೈಯೋದು ಒಬ್ಬ ಶಾಸಕನ ವ್ಯಕ್ತಿತ್ವ ಅಲ್ಲ. ಅಷ್ಟಕ್ಕೂ ಮಾಧ್ಯಮಗಳು ಯತ್ನಾಳ್ಗೆ ನೋಟಿಸ್ ಕೊಟ್ಟ ಬಗ್ಗೆ ಕೇಳಿದ್ದಕ್ಕೆ ಉತ್ತರಿಸಿದ್ದು ಹೀಗೆ: ನಾ ಯಾವ್ದು ಪ್ರಶ್ನೆ ಕೊಡುದಿಲ್ಲ, ನಿಮಗೆ ಏನ್ ಬೇಕಾದ್ರೆ ಹೊಡ್ಕೊತ ಹೋಗ್ರಿ, ಜೈ ವಿಜಯೇಂದ್ರ ಅಂತ ಹೇಳಿ ನಾ ಏನು ನಿಮಗೆ ಹೇಳೋದಲ್ಲ. ನಿಮ್ಗೆ ಏನೇನು ತಿಳಿತೈತಿ ವಿಜಯೇಂದ್ರನು ಕೊಟ್ಟನಲ್ಲ, ನಿಮ್ಗೆ ಸೋಕಾಸ್ ನೋಟಿಸ್ ಕಾಪಿ ಕೊಟ್ಟ ಯಾರು? ವಿಜಯೇಂದ್ರ. ಆ ಉತ್ತರ ಕೊಟ್ಟಾರ ಬಿಟ್ಟಾರ ವಿಜಯೇಂದ್ರ ಕೇಳ್ರಿ, ನನಗೆ ಕೇಳ್ತೀರಿ? ಇಷ್ಟೇ ಅಲ್ಲ, ಮಾಧ್ಯಮಗಳ ವಿರುದ್ಧ ತಮ್ಮ ಹತಾಶೆ ವ್ಯಕ್ತಪಡಿಸ್ತಲೇ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧವೂ ವಾಗ್ದಾಳಿ ನಡೆಸಿದ್ರು. ಈಗ ಸೋಕಾಸ್ ನೋಟಿಸ್ ಬಿಡುಗಡೆ ಮಾಡಿದ ನನಗೆ ಮೇಲಿಗೆ ಬರೋಕ್ಕಿಂತ ಮುಂಚೆನೆ ಮೀಡಿಯಾದಾಗ ಬರ್ತೈತೆ ಅಂದ್ರೆ ವಿಜಯೇಂದ್ರನ ಮಾಡಿರ್ತಾನೆ. ವಿಜಯೇಂದ್ರ ಎಲ್ಲ ಹಲ್ಕ ಕೆಲಸ ಬಿಟ್ಟು ಪಕ್ಷ ಕಟ್ಟೋದು ಕೆಲಸ, ಇವೆಲ್ಲ ಸಾಮಾಜಿಕ ಜಾಲತಾಣ ಬೇಕಾಬಿಟ್ಟಿಯಾಗಿ ಮಾತಾಡ್ಸೋದು. ಉತ್ತರ ಕರ್ನಾಟಕ ನಮ್ಮ ಭಾಷೆ ಏನಾರು ಉಪಯೋಗ ಮಾಡಿದ್ವಿ ಅಂದ್ರೆ ಆ ವಿಜಯೇಂದ್ರಲ್ಲಿ ಅವ್ರ ಅಪ್ಪನೂ ಏನು ಮಾಡ್ಲಿಕ್ಕಾಗ. ಹೀಗೆ ವಿಜಯೇಂದ್ರ ಹಾಗೂ ಮಾಧ್ಯಮಗಳ ಮೇಲೆ ಕಿಡಿಕಾರ್ತಲೇ ಇವತ್ತು ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ನಿವಾಸದಲ್ಲಿ ಯತ್ನಾಳ್ ಅಂಡ್ ಟೀಮ್ ಸಭೆ ನಡೆಸಿದ್ರು. ಶಿಸ್ತು ಸಮಿತಿ ನೋಟಿಸ್ನಿಂದ ರೆಬೆಲ್ ಟೀಮ್ಗೆ ಹಿನ್ನಡೆಯಾದ ಹಿನ್ನೆಲೆ ಯಾವ ರೀತಿಯ ನಿಲುವು ತೆಗೆದುಕೊಳ್ಬೇಕು ಅನ್ನೋ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಿದೆ. ರೆಬೆಲ್ಸ್ನ ಇಂದಿನ ಸಭೆ ಹಿಂದೆ ಮತ್ತೊಂದು ತಂತ್ರವೂ ಅಡಗಿದೆ ಅನ್ನೋದು ಇನ್ನೊಂದು ಮೂಲದ ಮಾಹಿತಿ. ಶೋಕಾಸ್ ನೋಟಿಸ್ ಮುಜುಗರಕ್ಕೆ ಭಿನ್ನರು ಹೊಸ ದಾಳ ಉರುಳಿಸೋಕ್ ಸಜ್ಜಾಗಿದ್ದಾರಂತೆ. ವಕ್ಫ್ ಹೋರಾಟದ ಬಳಿಕ ಮತ್ತೊಂದು ಸಮರಕ್ಕೆ ಚಿಂತನೆ ನಡೆಸಿದಾರಂತೆ. ಅದೇನು ಅಂದ್ರೆ, ರಾಜ್ಯದಲ್ಲಿ ಅಕ್ರಮ ಬಾಂಗ್ಲಾ ನುಸುಳುಕೋರರು ಅಲ್ಲಲ್ಲಿ ಕಂಡು ಬರ್ತಿದ್ದು, ಇಂಥ ನುಸುಳುಕೋರರ ವಿರುದ್ಧ ಅಭಿಯಾನ ಮತ್ತು ಹೋರಾಟ ಮಾಡೋಕೆ ಮಾತುಕತೆ ನಡೆಸ್ತಿದಾರಂತೆ. ಹಾಗೆ ಮೈಸೂರು ಗಲಭೆ ವಿಚಾರವಾಗಿಯೂ ಹೋರಾಟಕ್ಕೆ ಪ್ಲಾನ್ ಇದೆ. ಈ ಮೂಲಕ ಹೈಕಮಾಂಡ್ ಗಮನ ಸೆಳೆದು ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗಿ ಮಾಡದ ದೊಡ್ಡ ಹೋರಾಟವನ್ನ ನಾವು ಮಾಡ್ತಿದ್ದೀವಿ ಅಂತ ಬಿಂಬಿಸೋಕೆ ಯತ್ನಾಳ್ ಟೀಮ್ ಮುಂದಾಗಿದೆ ಅಂತ ಹೇಳಲಾಗ್ತಿದೆ. ನಾವು ವಫ್ ವಿರುದ್ಧ ಹೋರಾಟವನ್ನು ಮಾಡಿದೀವಿ ಹೊರತು ನಾವು ಯಾರನ್ನ ಬದಲಾಯಿಸೋದಕ್ಕೆ ಇನ್ನೊಂದಕ್ಕೆ ಆ ಥರದ ಹೋರಾಟ ಅಲ್ಲ. ಈ ಹೋರಾಟ ಏನಿದ್ರು ವ್ಯವಸ್ಥಿತವಾಗಿ ನಮ್ಮ ರೈತರನ್ನ ಕಾಪಾಡುವಂಥ ಮಠಮಾನ್ಯಗಳು, ದೇವಸ್ಥಾನಗಳು, ಹಿಂದೂಗಳ ಭೂಮಿಯ ರಕ್ಷಣೆಯ ಹೋರಾಟ ಇದಾಗಿತ್ತು. ಅದಕ್ಕೆ ಸಂಬಂಧಪಟ್ಟಾಗೆ ಇವತ್ತು ಒಂದು ರೀತಿಯಲ್ಲಿ ಆ ಹೋರಾಟ ತಾರ್ಕಿಕ ಅಂತ್ಯಕ್ಕೆ ಹೋಗಿರೋದ್ರಿಂದ ಇವತ್ತು ಸೇರಿದ್ದೀವಿ. ಇದರ ಆಚೆಗೆ ಬೇರೆ ಯಾವುದು ಪಾಲಿಟಿಕ್ಸ್ ಇಲ್ಲ. ಇನ್ನು ಪ್ರತಾಪ್ ಸಿಂಹ ಸ್ಪಷ್ಟೀಕರಣ ನೀಡಲು ಮುಂದಾದ್ರೂ ಯತ್ನಾಳ್ ಸಿಡಿಮಿಡಿಗೊಂಡ್ರು. ತಾಳ್ಮೆ ಕಳೆದುಕೊಂಡು ಉದ್ವೇಗಕ್ಕೊಳಗಾದ ಶಾಸಕ ಯತ್ನಾಳ್ ಸಿಟ್ಟಾಗಿ ಹೊರಡಲು ಮುಂದಾದ್ರು. ಈ ವೇಳೆ ಅಣ್ಣ ಬೇಡ ಅಣ್ಣ ಅಂತ ಸಮಾಧಾನ ಪಡಿಸಿದ್ರು. ಯತ್ನಾಳ್ ಮಾತಿಗೆ ಮತ್ತೆ ರಿಯಾಕ್ಟ್ ಮಾಡಿದ ವಿಜಯೇಂದ್ರ, ನಾನವರ ಎಲ್ಲಾ ಆರೋಪಗಳನ್ನ ಪಟ್ಟಿ ಮಾಡ್ಕೊಂಡಿದ್ದೀನಿ, ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಂಡಿಲ್ಲ ಅಂತ ಕಾಲೆಳೆದಿದ್ದಾರೆ. ಅವ್ರು ಏನೇನು ಆರೋಪಗಳು ಮಾಡ್ತಾರೆಲ್ಲ ಪಟ್ಟಿ ಮಾಡ್ಕೊಂಡಿದ್ದೀನಿ, ಒಂದೇ ಸಲ ಉತ್ತರ ಕೊಡ್ತೇನೆ. ದಿನನಿತ್ಯ ಇದನ್ನೇ ಮಾಡೋದಕ್ಕಾಗೋದಿಲ್ಲ. ನಾನು ರಾಜ್ಯದ ಅಧ್ಯಕ್ಷನಾಗಿ ಪಕ್ಷ ಸಂಘಟನೆಯಲ್ಲಿ ನಾನು ನಿರತನಾಗಿದ್ದೇನೆ. ಅವ್ರು ಹಿರಿಯರಿದ್ದಾರೆ, ಏಕವಚನದಲ್ಲಿ ಮಾತಾಡಿದಾರೋ ಮತ್ತೊಂದು ಭಾಷೆ ಪ್ರಯೋಗ ಮಾಡಿದ್ರೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಾನು ರಾಜ್ಯದ ಅಧ್ಯಕ್ಷನಾಗಿ ಮಾಡ್ತಕ್ಕಂಥ ಕೆಲಸ ಬಹಳಷ್ಟಿದೆ. ಈ ವಿಚಾರಗಳಿಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಧನ್ಯವಾದ. TV9 ಪ್ರತಿ ಬಾರಿಯೂ ಎರಡೂ ಕಡೆಯ ವಿಚಾರಗಳನ್ನ ಮುಂದಿಡುತ್ತೆ. ಯತ್ನಾಳ್ ಅವರೇ, TV9 ನಿಮ್ಮ ಏಜೆಂಟು ಅಲ್ಲ, ವಿಜಯೇಂದ್ರ ಏಜೆಂಟು ಅಲ್ಲ.
ಜನರಿಗೆ ವಾಸ್ತವಾಂಶ ತೋರಿಸೋದಷ್ಟೇ ನಮ್ಮ ಕೆಲಸ. ನಿಮ್ಮ ಸಿಟ್ಟು ಸೆಡವುಗಳಿಗೆ ಎಲ್ಲಾ ಮಾಧ್ಯಮಗಳನ್ನ ಗುರಿಯಾಗಿಸೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನ ನೀವೇ ಮನವರಿಕೆ ಮಾಡ್ಕೊಳ್ಳಿ. ಬ್ಯೂರೋ ರಿಪೋರ್ಟ್, TV9.